ಹೆಲೋ ಎವ್ರಿವನ್, ವೆಲ್ಕಮ್ ಟು ಸುಚೀಸ್ ಜಿಕೆ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಇಂಟ್ರೆಸ್ಟಿಂಗ್ ಜಿಕೆ ಕ್ವಶನ್ಸ್ಗಳನ್ನು ನೋಡೋಣ. ಮೊದಲನೇ ಪ್ರಶ್ನೆ, ಮಾನವನ ಮೆದುಳಿನಲ್ಲಿ ಶೇಕಡವಾರು ಎಷ್ಟು ನೀರು ಇದೆ? ವಾಟ್ ಈಸ್ ದ ಪರ್ಸೆಂಟೇಜ್ ಆಫ್ ವಾಟರ್ ಇನ್ ದ ಹ್ಯೂಮನ್ ಬ್ರೈನ್? ಆಪ್ಷನ್ ಎ 70-75%, ಆಪ್ಷನ್ ಬಿ 80-85%, ಆಪ್ಷನ್ ಸಿ 90-95% and option D 60-65%. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ 70-75%. ಮಾನವನ ಮೆದುಳಿನಲ್ಲಿ 70-75% ರಷ್ಟು ನೀರು ಇರುತ್ತದೆ. ಈ ನೀರಿನಿಂದ ಉಪಯೋಗ ಏನೆಂದರೆ ಮೆದುಳಿಗೆ ನ್ಯೂಟ್ರಿಯೆಂಟ್ಸ್ ಅನ್ನು ಕ್ಯಾರಿ ಮಾಡುತ್ತದೆ, ಅದೇ ರೀತಿ ವೇಸ್ಟ್ ಪ್ರಾಡಕ್ಟ್ಸ್ ಅನ್ನು ರಿಮೂವ್ ಮಾಡುತ್ತದೆ. ಮೆದುಳಿನಲ್ಲಿ ಸ್ಟೇಬಲ್ ಟೆಂಪರೇಚರ್ ಮೇಂಟೈನ್ ಮಾಡಲು ಸಾಧ್ಯವಾಗುತ್ತದೆ. ಹಾಗೆಯೇ ಈ ನೀರಿನಿಂದ ಬ್ರೈನ್ ಸೆಲ್ಸ್ ಕೂಡ ಹೈಡ್ರೇಟ್ ಆಗಿ ಇರುತ್ತದೆ. ಎರಡನೇ ಪ್ರಶ್ನೆ, ಅತ್ಯಂತ ಅಪಾಯಕಾರಿ ಹಾವು ಯಾವುದು? ವಿಚ್ ಇಸ್ ದ ಮೋಸ್ಟ್ ಡೇಂಜರಸ್ ಸ್ನೇಕ್? ಆಪ್ಷನ್ ಎ ಕಿಂಗ್ ಕೋಬ್ರಾ, ಆಪ್ಷನ್ ಬಿ ಬ್ಲ್ಯಾಕ್ ಮಾಂಬಾ, ಆಪ್ಷನ್ ಸಿ ಇನ್ಲ್ಯಾಂಡ್ ಟೈಫಾನ್, ಆಪ್ಷನ್ ಡಿ ಅನಕೊಂಡ. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಸಿ ಇನ್ಲ್ಯಾಂಡ್ ಟೈಫಾನ್. ಇದು ಪ್ರಪಂಚದಲ್ಲಿಯೇ ಅತ್ಯಂತ ವಿಷಕಾರಿ ಹಾವಾಗಿದೆ. ಇದು ಮನುಷ್ಯರಿಗೆ ಕಚ್ಚಿದಾಗ ನರಗಳು ಕಾರ್ಯನಿಲ್ಲಿಸಿ ಪಾರ್ಶ್ವವಾಯು ಆಗುತ್ತದೆ. ಅದೇ ರೀತಿ ಹೃದಯದ ಕಾರ್ಯವು ನಿಲ್ಲುತ್ತದೆ. ಇದು ಪ್ರಪಂಚದಲ್ಲಿಯೇ ಅತ್ಯಂತ ವಿಷಕಾರಿ ಹಾವಾಗಿದೆ. ಮೂರನೇ ಪ್ರಶ್ನೆ, ಬೆಂಕಿಯನ್ನು ನಂದಿಸಲು ಯಾವ ಅನಿಲವನ್ನು ಬಳಸಲಾಗುತ್ತದೆ? ವಿಚ್ ಗ್ಯಾಸ್ ಈಸ್ ಯೂಸ್ಡ್ ಟು ಎಕ್ಸ್ಟಿಂಗ್ವಿಶ್ ಫೈರ್? ಆಪ್ಷನ್ ಎ ಆರ್ಗನ್, ಆಪ್ಷನ್ ಬಿ ಕಾರ್ಬನ್ ಡೈಆಕ್ಸೈಡ್, ಆಪ್ಷನ್ ಸಿ ನೈಟ್ರೋಜನ್, ಆಪ್ಷನ್ ಡಿ ಆಲ್ ಆಫ್ ದಿ ಅಬೋವ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ ಕಾರ್ಬನ್ ಡೈಆಕ್ಸೈಡ್. ಇದನ್ನು ದ ಮೋಸ್ಟ್ ಕಾಮನ್ ಗ್ಯಾಸ್ ಆಗಿ ಬೆಂಕಿಯನ್ನು ನಂದಿಸಲು ಉಪಯೋಗಿಸುತ್ತಾರೆ. ನಾಲ್ಕನೇ ಪ್ರಶ್ನೆ, ವಿಸ್ತೀರ್ಣದಲ್ಲಿ ಭಾರತದ ಅತಿದೊಡ್ಡ ನಗರ ಯಾವುದು? ವಿಚ್ ಇಸ್ ಎ ಲಾರ್ಜ್ ಸಿಟಿ ಇನ್ ಇಂಡಿಯಾ ಬೈ ಏರಿಯಾ? ಆಪ್ಷನ್ ಎ ಮುಂಬೈ, ಆಪ್ಷನ್ ಬಿ ಡೆಲ್ಲಿ, ಆಪ್ಷನ್ ಸಿ ಉತ್ತರ ಪ್ರದೇಶ್, ಆಪ್ಷನ್ ಡಿ ಬೆಂಗಳೂರು. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಡೆಲ್ಲಿ. ವಿಸ್ತೀರ್ಣದಲ್ಲಿ ಭಾರತದ ಅತಿ ದೊಡ್ಡ ನಗರ ಡೆಲ್ಲಿ. ಇದು ಸುಮಾರು 1484 ಸ್ಕ್ವೇರ್ ಕಿಲೋಮೀಟರ್ಸ್ ಅಷ್ಟು ವಿಸ್ತೀರ್ಣವನ್ನು ಹೊಂದಿದೆ. ಐದನೇ ಪ್ರಶ್ನೆ, ಯಾವ ದೇಶವು ಒಲಿಂಪಿಕ್ ಗೇಮ್ಸ್ನಲ್ಲಿ ಹೆಚ್ಚು ಚಿನ್ನದ ಪದಕಗಳನ್ನು ಗೆದ್ದಿದೆ? ವಿಚ್ ಕಂಟ್ರಿ ಹ್ಯಾಸ್ ಓನ್ ದ ಮೋಸ್ಟ್ ಗೋಲ್ಡ್ ಮೆಡಲ್ಸ್ ಇನ್ ಒಲಿಂಪಿಕ್ ಗೇಮ್ಸ್? ಆಪ್ಷನ್ ಎ USA, ಆಪ್ಷನ್ ಬಿ ಇಂಡಿಯಾ, ಆಪ್ಷನ್ ಸಿ ಆಸ್ಟ್ರೇಲಿಯಾ, ಆಪ್ಷನ್ ಡಿ ಕೆನಡಾ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ USA. ಒಲಿಂಪಿಕ್ ಗೇಮ್ಸ್ನಲ್ಲಿ ಹೆಚ್ಚು ಚಿನ್ನದ ಪದಕಗಳನ್ನು ಗೆದ್ದ ದೇಶ USA. ಆರನೇ ಪ್ರಶ್ನೆ, ಸೂರ್ಯನ ದೇಶ ಎಂದು ಯಾವ ದೇಶವನ್ನು ಕರೆಯಲಾಗುತ್ತದೆ? ವಿಚ್ ಕಂಟ್ರಿ ಈಸ್ ಕಾಲ್ಡ್ ದಿ ಲ್ಯಾಂಡ್ ಆಫ್ ದಿ ಸನ್? ಆಪ್ಷನ್ ಎ ಜಪಾನ್, ಆಪ್ಷನ್ ಬಿ ಜರ್ಮನ್, ಆಪ್ಷನ್ ಸಿ ಭಾರತ, ಆಪ್ಷನ್ ಡಿ ಇಟಲಿ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಜಪಾನ್. ಸೂರ್ಯನ ದೇಶ ಎಂದು ಜಪಾನ್ ದೇಶವನ್ನು ಕರೆಯಲಾಗುತ್ತದೆ. ಜಪಾನ್ ಭೌಗೋಳಿಕವಾಗಿ ಏಷ್ಯಾ ಖಂಡದ ಪೂರ್ವ ಭಾಗದಲ್ಲಿದೆ. ಅಲ್ಲಿ ಸೂರ್ಯ ಮೊದಲು ಉದಯಿಸುತ್ತಾನೆ ಎಂಬ ಅರ್ಥವಿದೆ. ಹಾಗೆಯೇ ಜಪಾನ್ ದೇಶದ ಧ್ವಜದಲ್ಲೂ ಕೂಡ ಸೂರ್ಯನ ಚಿತ್ರವಿದೆ. ಏಳನೇ ಪ್ರಶ್ನೆ, ಭಾರತವನ್ನು ಹೊರತುಪಡಿಸಿ ಯಾವ ದೇಶದ ರಾಷ್ಟ್ರೀಯ ಪ್ರಾಣಿ ಹುಲಿಯಾಗಿದೆ? ವಿಚ್ ಕಂಟ್ರೀಸ್ ನ್ಯಾಷನಲ್ ಆನಿಮಲ್ ಇಸ್ ದಿ ಟೈಗರ್ ಅಪಾರ್ಟ್ ಫ್ರಮ್ ಇಂಡಿಯಾ? ಆಪ್ಷನ್ ಎ ಶ್ರೀಲಂಕಾ, ಆಪ್ಷನ್ ಬಿ ಬಾಂಗ್ಲಾದೇಶ, ಆಪ್ಷನ್ ಸಿ ನ್ಯೂಜಿಲ್ಯಾಂಡ್, ಆಪ್ಷನ್ ಡಿ ಯುನೈಟೆಡ್ ಕಿಂಗ್ಡಮ್ UK. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಬಾಂಗ್ಲಾದೇಶ. ಭಾರತವನ್ನು ಹೊರತುಪಡಿಸಿ ಬಾಂಗ್ಲಾದೇಶದಲ್ಲೂ ಕೂಡ ರಾಷ್ಟ್ರೀಯ ಪ್ರಾಣಿ ಹುಲಿಯಾಗಿದೆ. ಎಂಟನೇ ಪ್ರಶ್ನೆ, ಪ್ರಸಿದ್ಧ ಗೇಟ್ವೇ ಆಫ್ ಇಂಡಿಯಾ ಎಲ್ಲಿದೆ? ವೇರ್ ಇಸ್ ದ ಫೇಮಸ್ ಗೇಟ್ವೇ ಆಫ್ ಇಂಡಿಯಾ? ಆಪ್ಷನ್ ಎ ಹೈದರಾಬಾದ್, ಆಪ್ಷನ್ ಬಿ ಕೋಲ್ಕತ್ತಾ, ಆಪ್ಷನ್ ಸಿ ದೆಹಲಿ, ಆಪ್ಷನ್ ಡಿ ಮುಂಬೈ.
ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಮುಂಬೈ. ಪ್ರಸಿದ್ಧ ಗೇಟ್ವೇ ಆಫ್ ಇಂಡಿಯಾ ಮುಂಬೈ ನಗರದಲ್ಲಿದೆ. ಗೇಟ್ವೇ ಆಫ್ ಇಂಡಿಯಾವನ್ನು ಕಟ್ಟಲು 1915ರಲ್ಲಿ ಪ್ರಾರಂಭಿಸಿ 1924ರಲ್ಲಿ ಪೂರ್ಣಗೊಳಿಸಲಾಯಿತು. ಇನ್ನೂ ಹೆಚ್ಚು GK ವಿಡಿಯೋಸ್ಗಳಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.